ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ಕ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತೇನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಆರ್ಮಿ ಅಗ್ನಿವೀರ್ ಎಕ್ಸಾಮ್ ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬಂದಿದೆ ಅಂತ ಕೆಲವರು ಕೇಳ್ತಾಯಿದ್ರು. ಒಬ್ಬರಿಗೆ ಬಂದಿದೆ. ಇಮೇಲ್ಗೆ ಒಂದು ಮೆಸೇಜ್ ಬಂದಿದೆ. ಯಾವ ರೀತಿ ಬಂದಿದೆ, ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ ನಿಮಗೆ ಕಾಡ್ತಾ ಇತ್ತು. BR ಅಂಬೇಡ್ಕರ್ ಸ್ಟೇಡಿಯಂ ವಿಜಯಪುರ್ನಲ್ಲಿ 10,000 ಅಭ್ಯರ್ಥಿಗಳನ್ನ ನಾವು ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿ ಫಿಸಿಕಲ್ಗೆ ತೊಗೊಳ್ತೀವಿ ಅಂತ ಹೇಳಿದರು. ಆದರೆ ಏನು ಮಾಡಿದ್ದಾರೆ, 8,500 ಅಭ್ಯರ್ಥಿಗಳನ್ನು ಮಾತ್ರ ಇಲ್ಲಿ ತೊಗೊಂಡಿದ್ದಾರೆ. ಇದನ್ನು ನೋಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ರಪ್ಪ ಅಂತಂದರೆ, ಸರ್ ಸೆಕೆಂಡ್ ಲಿಸ್ಟ್ ಬರುತ್ತಾ ಅಂತ ಕೇಳ್ತಾಯಿದ್ರೆ. ಅದೊಂದು ಹೇಳ್ತೀನಿ. ಸೆಕೆಂಡ್ ಲಿಸ್ಟ್ ಬರುತ್ತಾ ಬರಲ್ವಾ ಅನ್ನೋದು ನೀವು ವರಿ ಮಾಡ್ಕೊಳ್ಬೇಡಿ. ಅದು ಬಂದರೆ ಬರಲಿ. ನೀವು ನೆಕ್ಸ್ಟಿಗೆ ಟಾರ್ಗೆಟ್ ಮಾಡಿ. ಬೇರೆ ಯಾವುದಾದ್ರೂ ಎಕ್ಸಾಮ್ ಹಾಕಿದರೆ ಅದಕ್ಕೆ ಟ್ರೈ ಮಾಡಿ. ಇದೊಂದೇ ಹೋಪಲ್ಲಿ ಇಟ್ಕೊಂಡು ಕುಂಡ್ರಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿ. ಆರ್ಮಿ ಹೋಗ್ಬೇಕನ್ನೋದು ಎಲ್ಲರೂ ಕನಸು. ಓಕೆ, ಅದನ್ನು ಬಿಡಬೇಡಿ. ಮತ್ತೆ ಬೇರೆ ಎಕ್ಸಾಮ್ಗೂ ಟ್ರೈ ಮಾಡಿ ಅಲ್ಲಿವರೆಗೂ. ಬಂದರೆ ಬರುತ್ತೆ. ಅದು ಒಳ್ಳೆಯದೇ ಅಲ್ಲ. ಸೆಕೆಂಡ್ ಲಿಸ್ಟ್ ಬಂತಂದರೆ ಒಳ್ಳೆಯದೇ. ಅದು ಐ ಥಿಂಕ್ ನನಗೆ ಬರಲ್ಲ ಅನಿಸುತ್ತೆ. ಆದರೂ ಏನೋ ದೇವ್ರದಿಂದ ಬಂದರೆ ಅಫಿಷಿಯಲಿ ಏನೂ ಅಪ್ಡೇಟ್ ಆಗಿಲ್ಲ. ಆಫೀಸಲ್ಲಿ ವೆಬ್ಸೈಟಲ್ಲಿ ಏನೂ ಅಪ್ಡೇಟ್ ಆಗಿಲ್ಲ. ಅದೇನಾದರೂ ಅಪ್ಡೇಟ್ ಆದರೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಮ ಸ್ಟಡಿನ ಮುಂದುವರಿಸಿ. ಯಾರೆಲ್ಲ ಎಕ್ಸಾಮ್ ಪಾಸ್ ಆಗಿದ್ರೆ ಫಿಸಿಕಲ್ಗೆ ರೆಡಿಯಾಗಿ. ಓಕೆ, ಅಡ್ಮಿಟ್ ಕಾರ್ಡ್ ನಮ್ಮದು ಬಂದಿಲ್ಲ ಅಂತ ಅಂದ್ಕೊಳ್ಬೇಡಿ. ಬರುತ್ತೆ, ಇಂದಲ್ಲ ನಾಳೆ ಬಂದೇ ಬರುತ್ತೆ. ಒಂದು 10 to 15 ಡೇಸ್ ಒಳಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಈಗ ಕೆಲವೊಬ್ಬರಿಗೆ ಅಡ್ಮಿಟ್ ಕಾರ್ಡ್ ಬಂದಿದೆ. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ನೀವು ಸಾಲ್ವ್ ಮಾಡ್ಕೊಳ್ಬೋದು ಈ ಪ್ರಶ್ನೆಗೆ. ಅಡ್ಮಿಟ್ ಕಾರ್ಡ್ ನಂದು ಬಂದಿಲ್ಲ ಯಾಕೆ, ನಂದು ಬರುತ್ತಾ ಇಲ್ವಾ ಅಂತ. ಒಂದು ಸರಿ ಈ ರೀತಿ ನಾನು ಹೇಳೋ ರೀತಿ ಮಾಡಿದರೆ ನಿಮಗೆ ಅಡ್ಮಿಟ್ ಕಾರ್ಡ್ ಬಂದಿದೆ ಅಥವಾ ಇಲ್ಲ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಈಗ ಯಾವ ರೀತಿ ಚೆಕ್ ಮಾಡೋಣ, ಫಸ್ಟು ಇಮೇಲ್ SMS ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಮೇಲ್ಗೆ ಭಾರತೀಯ ಸೇನೆಯ ರ್ಯಾಲಿ ಆಯ್ಕೆಯಾದ ಅಭ್ಯರ್ಥಿಗಳ ನೋಂದಾಯಿತ ಇಮೇಲ್ ಐಡಿಗೆ ನೀವು ರಿಜಿಸ್ಟ್ರೇಷನಲ್ಲಿ ಯಾವುದು ಇಮೇಲ್ ID ಹಾಕಿರ್ತಾರಲ್ಲ, ಈಗ ಎಕ್ಸಾಂಪಲ್ ನಿಮ್ಮ ಇಮೇಲ್ ಐಡಿನ ಇಲ್ಲಿ ಹಾಕಿರ್ತಾರೆ. ಆ ಇಮೇಲ್ ಐಡಿಗೆ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ. ಓಕೆ, ಇವತ್ತು ನೈಟ್ ಯಾರ್ಯಾರಿಗೆ ಬಂದಿದೆ ನೋಡಿ. ಒಂದು ಸಲ ಹೋಗಿ ಚೆಕ್ ಮಾಡಿಕೊಂಡು ಆಮೇಲೆ ನಮಗೆ ಕನ್ಫರ್ಮ್ ಮಾಡಿ ಬಂದಿದೆ ಇಲ್ಲ ಅಂಥೇಳಿ. ಓಕೆ, ಬಂದಿದ್ದರೆ ಯಾವ ರೀತಿ ಬಂದಿರುತ್ತಪ್ಪ ಅಂತಂದರೆ, ಒಂದು ನಿಮಿಷ, ಯಾವ ರೀತಿ ನಿಮಗೆ ಮೆಸೇಜ್ ಬಂದಿರುತ್ತೆ ಅಂತಂದರೆ, ಅಡ್ಮಿಟ್ ಕಾರ್ಡ್ ಫಾರ್ ಇಂಡಿಯನ್ ಆರ್ಮಿ ಅಗ್ನಿವೀರ್ ಫಿಸಿಕಲ್ ರ್ಯಾಲಿ. ಮೆಸೇಜ್ ಯಾವ ರೀತಿ ಬಂದಿರುತ್ತೆ ಇಲ್ಲಿ ನೋಡ್ಕೊಳ್ಳಿ. ಡಿಯರ್ ಕ್ಯಾಂಡಿಡೇಟ್, ಯುವರ್ ಅಡ್ಮಿಟ್ ಕಾರ್ಡ್ ಫಾರ್ ಅಗ್ನಿವೀರ್ ಫಿಸಿಕಲ್ ರ್ಯಾಲಿ BR ಅಂಬೇಡ್ಕರ್ ಸ್ಟೇಡಿಯಂ ವಿಜಯಪುರ್ ಹ್ಯಾಸ್ ಬಿನ್ ಅಪ್ಲೋಡೆಡ್. ಈ ರೀತಿಯಾದರೂ ಬಂದಿರುತ್ತೆ. ಪ್ಲೀಸ್ ಲಾಗಿನ್ ಟು ಜಾಯಿನ್ ಇಂಡಿಯನ್ ಆರ್ಮಿ .nic.in ಆ್ಯಂಡ್ ಡೌನ್ಲೋಡ್ ಯುವರ್ ಅಡ್ಮಿಟ್ ಕಾರ್ಡ್. ನೋಟ್ ಯೂಸ್ ಯುವರ್ ಇಮೇಲ್ ID ಆ್ಯಸ್ PDF ಪಾಸ್ಪೋರ್ಟ್ ಟು ಓಪನ್ ದ ಫೈಲ್. ಓಕೆ, ಈ ರೀತಿ ಒಂದು ಮೆಸೇಜ್ ಬಂದಿರುತ್ತೆ. ಯಾರ್ಯಾರಿಗೆಲ್ಲ ಈ ರೀತಿ ಮೆಸೇಜ್ ಬಂದಿದೆ ನೋಡ್ಕೊಳ್ಳಿ. ಫಿಸಿಕಲ್ಗೆ ಚೆನ್ನಾಗಿ ರೆಡಿಯಾಗಿ. ಅಡ್ಮಿಟ್ ಕಾರ್ಡ್ ಚೆಕ್ ಮಾಡೋದು ಹೇಗೆ, ಸಪೋಸ್ ನಿಮಗೇನಾದರೂ ಇಮೇಲ್ಗೆ ಮೆಸೇಜ್ ಬಂದಿಲ್ಲಪ್ಪ ಅಂತಂದರೆ, ಇಮೇಲ್ಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ವರಿ ಮಾಡ್ಕೊಳ್ಕೋಬೇಡಿ. ಡೈರೆಕ್ಟಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಯಾವುದಪ್ಪ ಅಂತಂದರೆ ಜಾಯಿನ್ ಇಂಡಿಯನ್ ಆರ್ಮಿ .nic.in. ಇಲ್ಲೂ ಬಂದಿಲ್ಲ ಅಂತಂದರೆ ಒಂದು ಸೊಲ್ಯೂಷನ್ ಹೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಇದಕ್ಕೆ ಫಸ್ಟ್ ಇದನ್ನು ಮುಗಿಸೋಣ. ಜಾಯಿನ್ ಇಂಡಿಯನ್ ಆರ್ಮಿ .nic.in ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ಲಾಗಿನ್ ಆಗಿ. ಮುಖಪುಟದಲ್ಲಿ ಅಂತಂದರೆ ಮೇನ್ ಮೆನುವಲ್ಲಿ ಏನು ಕಳಿಸುತ್ತಪ್ಪ ಅಂತಂದರೆ ಅಗ್ನಿಪಥ್ ಅಂತ ಕಾಣಿಸುತ್ತೆ. ಆ ವಿಭಾಗಕ್ಕೆ ಹೋಗಿ ಏನು ಮಾಡಿರಿ, ಲಾಗಿನ್ ಅಥವಾ ಅಪ್ಲೈ ಆನ್ಲೈನ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಓಕೆ, ನೆಕ್ಸ್ಟು ಯೂಸರ್ ನೇಮ್, ಇಮೇಲ್ ID. ಯೂಸರ್ ನೇಮ್ ಏನಿರುತ್ತೆ ಅಲ್ಲಿ ಇಮೇಲ್ ID ಹಾಕಿ, ಮತ್ತು ನೀವು ಪಾಸ್ಪೋರ್ಟ್ ಏನು ಕೊಟ್ಟಿರ್ತಾರೆ ಅಲ್ಲಿ ಪಾಸ್ಪೋರ್ಟ್ನ ಹಾಕಿ. ನೆಕ್ಸ್ಟು ಅಲ್ಲಿ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಅದನ್ನು ಕೂಡ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೊಫೈಲ್ ಡ್ಯಾಶ್ಬೋರ್ಡ್ನಲ್ಲಿ ಎಡಭಾಗದಲ್ಲಿ ಅಂತಂದರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ. ಎಡಭಾಗದಲ್ಲಿ ಏನಿರುತ್ತೆ, ಒಂದು ಎಡಭಾಗದಲ್ಲಿರುವ ಅಡ್ಮಿಟ್ ಕಾರ್ಡ್ ಎಂಬ ಆಪ್ಷನ್ ಇರುತ್ತೆ. ಅಲ್ಲಿ ಏನು ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಿ, ಅಲ್ಲಿ ಕಾಣಿಸೋ PDF ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ. ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಬಂದಿರುತ್ತೆ. ಅಲ್ಲಿ ನೀವು ತಗೊಳ್ಬೋದು. PDF ಫೈಲ್ ಓಪನ್ ಮಾಡ್ಬೇಕಂದ್ರೆ ನಿಮ್ಮ ಸಂಪೂರ್ಣ ಇಮೇಲ್ ಐಡಿಯನ್ನೇ ಪಾಸ್ವರ್ಡ್ ಆಗಿ ನಮೂದಿಸಬೇಕು. ಓಕೆ, ಪೂರ್ಣ ಇಮೇಲ್ ಐಡಿಯನ್ನು ನೀವು ಪಾಸ್ವರ್ಡ್ ಆಗಿ ನಮೂದಿಸಬೇಕಾಗ್ತೈತಿ. ಓಕೆ, ನೆಕ್ಸ್ಟು ಇಮೇಲ್ ಅಥವಾ ಅಡ್ಮಿಟ್ ಕಾರ್ಡ್ ಬರದೇ ಇದ್ದವರು ಏನು ಮಾಡಬೇಕು, ಹಂತ ಹಂತವಾಗಿ ಬಿಡುಗಡೆ. ಅಡ್ಮಿಟ್ ಕಾರ್ಡ್ಗಳನ್ನು ಎಲ್ಲ ARO ಅಥವಾ ಎಲ್ಲ ದಿನಾಂಕದ ರ್ಯಾಲಿಗಳಿಗೆ ಒಟ್ಟಿಗೆ ಬರೋದಿಲ್ಲ. ಏನು ಮಾಡ್ತಾರೆ, ಎಲ್ಲನೂ ಒಮ್ಮೆ ಬಿಡೋದಿಲ್ಲ ರೀ. ನಿಮ್ಮ ರ್ಯಾಲಿ ದಿನಾಂಕದ 10-12 ದಿನಗಳ ಮುಂಚಿತವಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ಗಳು ಬರ್ತಾವೆ. ಸ್ಪ್ಯಾಮ್ ಫೋಲ್ಡರ್ ಚೆಕ್ ಮಾಡಿ ಅಂತಂದರೆ, ಇಮೇಲಲ್ಲಿ ಏನಿರುತ್ತೆ, ಸ್ಪ್ಯಾಮ್ ಅಂತ ಒಂದು ಇರುತ್ತೆ, SPAM ಅಂತೇಳಿ. ಸ್ಪ್ಯಾಮ್ ಅನ್ನೋದೊಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿಯೂ ಪರಿಶೀಲನೆ ನೀವು ಮಾಡ್ಬೋದು. ಲಾಗಿನ್ ಮಾಡಿ ಚೆಕ್ ಮಾಡ್ಬೋದು. ಇಮೇಲ್ ಬರೆದಿದ್ರು ಸಹ ನೇರವಾಗಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಡ್ಯಾಶ್ಬೋರ್ಡ್ ಪರಿಶೀಲಿಸುತ್ತೀರಿ. ಅಲ್ಲಿಯೂ ಕೂಡ ನಿಮಗೆ ಏನು ಮಾಡ್ಬೋದು, ಅಡ್ಮಿಟ್ ಕಾರ್ಡ್ ಬಂದಿದ್ದರೆ ನಿಮಗೆ ಅಲ್ಲೂ ಸಿಗ್ಬೋದು.
ARನ ಸಂಪರ್ಕಿಸಿ. ನಿಮ್ಮ ರ್ಯಾಲಿಗೆ ಕೇವಲ 4-5 ದಿನ ಬಾಕಿ ಇದ್ದರೂ ಅಡ್ಮಿಟ್ ಕಾರ್ಡ್ ಬರೆದಿದ್ದರೆ ಏನು ಮಾಡಬೇಕು, ತಕ್ಷಣ ನಿಮ್ಮ ಸಂಬಂಧಪಟ್ಟ AR ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ಗೆ ನೀವು ನೇರವಾಗಿ ಭೇಟಿ ನೀಡಿ. ಸೊ ಇಲ್ಲ ಅಂತಂದರೆ ಯಾವುದಾದ್ರೂ ನಂಬರ್ ಇದ್ದರೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೋದು. ಸೊ ಕಾಲ್ ರಿಸೀವ್ ಮಾಡಿದರೆ ರ್ಯಾಲಿಗೆ ಹೇಗೆ ರೆಡಿ ಆಗಬೇಕಂತ ಅಗತ್ಯ ದಾಖಲೆಗಳು. ಫಿಸಿಕಲ್ ರ್ಯಾಲಿಗೆ ಹೋಗುವಾಗ ಕೆಳಗಿನ ಎಲ್ಲ ಮೂಲ ದಾಖಲೆಗಳನ್ನು ನೀವು ಹಾಗೂ 2-3 ಸೆಟ್ ಜೆರಾಕ್ಸನ್ನು ಪ್ರಿಂಟ್ ತಗೊಂಡು ಹೋಗ್ಬೇಕು ಕಡ್ಡಾಯವಾಗಿ. ಒಂದನೇದ್ದು ಅಡ್ಮಿಟ್ ಕಾರ್ಡ್ ಸ್ಪಷ್ಟವಾಗಿ ಕಾಣಿಸುವ ಬಣ್ಣದ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಮಡಚಿರಬಾರ್ದು. ಸೊ ಸ್ವಲ್ಪ ನೀಟಾಗಿ ಇಟ್ಕೊಂಡು ಹೋಗಿ. ನೆಕ್ಸ್ಟ್ ಫೋಟೋಸ್ 20 ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು, ಬಿಳಿ ಹಿನ್ನೆಲೆ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋಗಳನ್ನು ನೀವು ತಗೊಂಡು ಹೋಗಿ. ಮಾಸ್ ಕಾರ್ಡ್ 10ನೇ ತರಗತಿ ಅಥವಾ 12ನೇ ತರಗತಿ ಮೂಲ ಅಂಕಪಟ್ಟಿಗಳನ್ನು ನೀವು ತಗೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಸರ್ಟಿಫಿಕೇಟ್, ಡೊಮಿಸೈಲ್, ಜಾತಿ ಮತ್ತು ಆದಾಯ ಮತ್ತು ಕ್ಯಾರೆಕ್ಟರ್ ಮತ್ತು ಅವಿವಾಹಿತ ಪ್ರಮಾಣ ಪತ್ರವನ್ನು ನೀವು ತೊಗೊಂಡು ಹೋಗಬೇಕಾಗಿತ್ತು. ID ಪ್ರೂಫ್, ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ ಮತ್ತು 10 ರೂಪಾಯಿ ಅಫಿಡೇಟ್. ಸೊ ಅದೇನೇ ಯೂಸ್ ಇಲ್ಲ ಅನಿಸುತ್ತೆ. ಸೊ ಒಂದ್ಸಲಿ ನೀವು ತಿಳ್ಕೊಳ್ಳಿ, ಯಾರಾದರೂ ಹೋಗಿ ಬಂದಿದ್ದರೆ ಅವ್ರನ್ನ ಕೇಳ್ಕೊಳ್ಳಿ. ಸೊ ಇನ್ನು ಫಿಸಿಕಲ್ ರ್ಯಾಲಿಗೆ ಪ್ರಮುಖ ಸಲಹೆಗಳು. ಗ್ರೌಂಡ್ ರನ್ನಿಂಗ್ 1600 ಕಿಲೋಮೀಟರ್ ಇರುತ್ತೆ, 1600 ಮೀಟರ್ ಇರುತ್ತೆ. ಸೊ ಅಂತಂದರೆ 1.6 ಕಿಲೋಮೀಟರ್. ಫುಲ್ ಅಪ್ಸು ಮತ್ತು ಜಿಗ್ಜಾಗ್ ಬ್ಯಾಲೆನ್ಸ್ ಅಥವಾ ಅಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸ್ರಿ. ಸೊ ಅಡ್ಮಿಟ್ ಕಾರ್ಡಲ್ಲಿ ಇರುವ ರಿಪೋರ್ಟಿಂಗ್ ಸಮಯಕ್ಕಿಂತ ಕನಿಷ್ಠ 1 ಗಂಟೆ ಮುಂಚಿತವಾಗಿ ರ್ಯಾಲಿ ಮೈದಾನಕ್ಕೆ ತಲುಪಿ. ಸೊ ಇನ್ನೊಂದೇನು, ಯಾರೂ ಭಯ ಪಡಬೇಡಿ. ಸೊ ಭಯ ಅಂತಂದರೆ ಹೆಂಗಿರುತ್ತಪ್ಪ ಅಂತಂದರೆ, ಸೊ ಭಯ ಅನ್ನೋದು ನಮ್ಮ ಎದೆಯಲ್ಲಿ ಡಗ್ ಡಗ್ ಠಗ್ ಡಗ್ ಅನ್ನೋ ಒಂದು ಸೌಂಡು. ಸೊ ಈ ಸೌಂಡ್ ಯಾವುದಕ್ಕೆ ಬರುತ್ತಪ್ಪ ಅಂತಂದರೆ ಗ್ರೂಪ್ 1, ಗ್ರೂಪ್ 1, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 3. ಸೊ ಈ ಸೌಂಡ್ ಬರುವಾಗ ನಿಮ್ಮ ಎದೆ ಒಳಗೆ ಸೊ ಭಯ ಅನ್ನೋದು ಹುಡ್ತಿರುತ್ತೆ. ಸೊ ಆ ಭಯನ ನೀವು ಹೋಗ್ಲಾಡಿಸ್ಬೇಕಂತಂದ್ರೆ ಸೊ ನಿಮ್ಮ ಕಿವಿ ಆ ಕಡೆ ಕೊಡಬೇಡ್ರಿ. ಸೊ ಜಸ್ಟ್ ನೀವು ನಿಮ್ಮ ಅರ್ಬಿ ಹಾಕೋ ಒಂದು ಕನಸನ್ನು ನಿಮ್ಮ ಮನಸ್ಸಿನಾಗ ಇಟ್ಕೋರಿ. ಸೊ ಆ ಗೆರೆ ಸೊ ಅಂತಂದ್ರೆ 1600 ಮೀಟರ್ ಲೈನ್ ನೀವು ತಾನಾಗೆ ದಾಟ್ತೀರಿ ಅಂತ ಹೇಳ್ತಾನೆ. ಸೊ ಯಾರೆಲ್ಲ ಚೆನ್ನಾಗಿ ರೆಡಿ ಮಾಡಿದರೆ, ಸೊ ಫಿಸಿಕಲ್ಗೆ ರೆಡಿ ಆಗಿದ್ರೆ, ಸೊ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ನೆಕ್ಸ್ಟ್ ಸೊ ಮತ್ತು ಯಾರು ಪಾಸಾಗಿಲ್ಲಲ್ಲ ವರಿ ಮಾಡ್ಕೋಬೇಡ್ರಿ. ಸೊ ನೆಕ್ಸ್ಟ್ ಬರ್ತಾವೆ ವೇಕೆನ್ಸಿಗಳು ಅದಾವೆ, ಹೊರಗಡೆ ವೇಕೆನ್ಸಿ ಅದಾವೆ ಬರ್ತಾವೆ. ಸೊ ದೇಶ ಸೇವೆ ಮಾಡ್ಬೇಕಂತಂದ್ರೆ SSC GD ಅದಾವೆ, BSF ಅದಾವೆ, CRPF ಅದಾವೆ. ಸೊ ಇವಕ್ಕೆಲ್ಲ ಟ್ರೈ ಮಾಡಿರಿ. ಮತ್ತು SSC GD ಬರ್ತೈತಿ. ಸೊ ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕೋರಿ. SSC GD ಹಾಕಿದಂದ್ರೆ BSF ಮತ್ತು CRPF. ಸೊ ಇದಕ್ಕೆಲ್ಲ ನೀವು ಸೆಲೆಕ್ಷನ್ ಆಗ್ಬೋದು. ಮತ್ತು AR ಅಂತ ಬರ್ತೈತಿ. ಸೊ ನೆಕ್ಸ್ಟ್ ಯಾವುದಪ್ಪ RPF, ಸೊ ಇಂಡಿಯನ್ ರೈಲ್ವೆ. ಸೊ ಇದು ಕೂಡ ಒಂದು ದೇಶ ಸೇವೆನೇ. ಸೊ ಇದನ್ನೆಲ್ಲ ನೀವು ಸೊ ಎಲ್ಲಾದರೂ ಒಂದು ದೇಶ ಸೇವೆ ಮಾಡ್ಬೇಕಂತಂದ್ರೆ ಬಾಡಿ ಗಡಿ ಕಾಯೋಕ್ಕಾಗಲಿ, ಒಂದು ನಮ್ಮ ದೇಶ ಸೇವೆ ಅಂತಂದರೆ ಎಲ್ಲದ್ರಾಗೂ ಬರುತ್ತೆ. ಸೊ ನೀವು ಯೋಚನೆ ಮಾಡಬೇಡ್ರಿ, ನಿಮ್ಮದು ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಸೊ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸೊ ನಾ ಹಾಕು ಮಂಡು ವೀಡಿಯೋ ನೋಡೋಕೆ ಹೋಗ್ಬೇಡಿ. ಕರೆಕ್ಟ್ ಇನ್ಫಾರ್ಮೇಷನ್ ಅನಿಸಿತ್ತಪ್ಪ ಅಂತಂದ್ರೆ ಅಷ್ಟೇ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ನಿಮ್ಗೆ ಇಷ್ಟ ಆಗಲ್ಲ ನಂದು ಬೇಡ. ಸೊ ಯಾರು ಚಲೋ ಅನಿಸಿರ್ತೈತಲ್ಲ ಸೊ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಯೂಸ್ಫುಲ್ ಆಗಿರ್ಬೇಕಾ. ಸೊ ಆ ರೀತಿ ಯಾವ ಚಾನಲ್ದಲ್ಲ ಅವ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಯಾರ್ಯಾರ್ದು ಅಡ್ಮಿಟ್ ಕಾರ್ಡ್ ಬಂದೈತೆ ಅಂತೇಳಿ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದಿದೆ ಅಂಥೇಳಿ ಸೊ ಖುಷಿ ಪಡೋಣ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾನೆ. ಧನ್ಯವಾದ.